ಒಬ್ಬ ದೊಡ್ಡ ಶ್ರೀಮಂತರ ಮಗ. ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನೆಲ್ಲ ಪಟಾಯಿಸಿ ಸರ್ವ ಹತ್ಯೆಯನ್ನೇ ಹತ್ಯೆಯಾಗಿ ಕುಬೇರನಂತೆ ಆಡಂಬರದ ಮೇಲೆ ಮೆರೆಯುತ್ತಿರುವ ಕೊಂಡಿ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿ ಅಡಿಗೆ ಕುಳಿತರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರಮನಂತಾಗಿ ಪರಮಾತ್ಮ ಪಾದಕ್ಕೆ ಕಳಿಸಬಿಟ್ಟರೆ ನನ್ನ ಹೆಸರು ಭೂಲೋಕದಲ್ಲಿ ಭಯಾನಕವಾಗಿ ನಡೆದ ದೇವದಾಸನೇ ಹೊಲ್ಲ. ನಮಸ್ಕಾರ ದಾಸ. ಓಹೋ, ಯಾರು ಬಾಗೆಳೆಯ? ಅಪರೂಪಕ್ಕಾಗಿ ಈ ದಾಸನ ಭೇಟಿಗೆ ಬಂದೆ. ಹಾಗೇನಿಲ್ಲ ದಾಸ, ಒಂದು ವಾರದಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟರ್ವ್ಯೂ ಕರೆದಿದ್ದರು. ಅಲ್ಲಿಗೆ ಹೋದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ ನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಷಯ ಏನಾಯಿತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚ ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರನೂಕಿದರು. ಅದಕ್ಕೆ ಎಷ್ಟೇ ಕಷ್ಟಪಟ್ಟು ಓದಿದರು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ ದಾಸ, ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿಯಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರ ತಳ್ಳಿದನಲ್ಲ ಅವನು ಸಾಯಬೇಕು. ವಿದ್ಯೆ ಕಲಿಯುವುದಕ್ಕೆ ದುಡ್ಡು ಇಲ್ಲದಾಗ ಕಂಡವರ ಹತ್ತಿರ ಕೈ ಒಡ್ಡಿ ಒಳ್ಳೆಯ ಸ್ಥಾನವನ್ನು ಪಡೆದು ಪ್ರತಿಭೆಗಳನ್ನು ಗಳಿಸಬೇಕಾದ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದ ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆಳು ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ, ಸಾಧ್ಯವಿಲ್ಲ. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚ ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ ವಿಜಯ್. ಈ ದಾಸನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಹೆಬ್ಬೆಟ್ಟಿನ MLA, ಕಲಿತ MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ನೌಕರಿಗೆ ಸೇರಿದ್ದಾರೆ. ಬಡವರ ದುಡ್ಡು, ಅಮಾಯಕರ ದುಡ್ಡು, ರೈತನಂತೆ ಕಷ್ಟಪಟ್ಟು ದುಡಿದು ದುಡ್ಡನ್ನು ಗಳಿಸಿದ್ದಾರೆ. ದುಡ್ಡಿನ ಬೆಲೆ ಏನು ಎನ್ನುವುದು ಗೊತ್ತಾಗುತ್ತಿತ್ತು. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಅವನ್ಯಾವ ಅಧಿಕಾರಿ ಎಂದು ತಿಳಿದು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ನೀ ಆ ಅಧಿಕಾರಿಗೆ ಭೇಟಿಯಾಗಿ ನನಗೆ ಆ ನೌಕರಿ ಕೊಡಿಸಿದ್ದೆ ನೀನೇ ನನ್ನ ಭಾಗದ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ವಿಜಯ್, ಹೋಗಿ ಬಾ. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಆಯ್ತು ದಾಸ, ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ.
ಮಕ್ಕಳಿಂದ ಲಂಚವನ್ನು ಹೊಡೆದು ಸುಪ್ಪತ್ತಿಗೆ ಮೇಲೆ ಮೆರೆದಿರುವ ಅಧಿಕಾರಿ ಇಂದಿನಿಂದ ಆಗ